ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಯೂವರ್ಸ್ ಎಲ್ರಿಗೂ ಬಿಗ್ ಹಾಯ್. ಹಾಗೆ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಕೂದಲು ತುಂಬಾ ದಟ್ಟವಾಗಿ ಇರಬೇಕು, ಹಾಗೆಯೇ ಶೈನಿಂಗ್ ಆಗಿ ಕಾಣಬೇಕು ಮತ್ತೆ ಮೃದುವಾಗಿರಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಕೂಡ ಹೌದು. ನಾವು ಇವತ್ತು ಕೆಲವು ನೈಸರ್ಗಿಕ ಇಂಗ್ರೀಡಿಯೆಂಟ್ಸ್ ಅನ್ನ ಉಪಯೋಗಿಸಿ ಯಾವ ರೀತಿಯಾಗಿ ಮೆಹಂದಿಯನ್ನ ರೆಡಿ ಮಾಡೋದಂತ ನೋಡೋಣ. ತುಂಬಾ ಅದ್ಭುತವಾಗಿರುತ್ತೆ. ಸಮ್ಮರ್ ಸೀಸನ್ಗಂತೂ ಇದನ್ನ ತಲೆಗೆ ಅಪ್ಲೈ ಮಾಡ್ಕೊಂಡ್ರೆ ತುಂಬಾ ಕೂಲ್ ಆಗಿರುತ್ತೆ. ಹೀಟ್ ಎಲ್ಲ ಇದ್ರೆ ಅದೆಲ್ಲ ಹೋಗುತ್ತೆ. ಮತ್ತೆ ಕೆಲವು ದಿನಗಳಲ್ಲಿ ದಟ್ಟವಾದ ಮತ್ತೆ ಶೈನಿಂಗ್ ಆದ ಕೂದಲನ್ನ ಪಡಿಬಹುದು. ಪ್ರತಿಯೊಬ್ಬರು ಇದನ್ನ ಅಪ್ಲೈ ಮಾಡಬಹುದು. ಮೆನ್ ಆಗಿರ್ಬೋದು ಅಥವಾ ವುಮೆನ್ ಆಗಿರ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ನಾನಿಲ್ಲಿ ಅರ್ಧ ಬೌಲ್ ಆಗುವಷ್ಟು ಮೆಹಂದಿ ಎಲೆಗಳನ್ನು ತೊಗೊಂಡಿದ್ದೀನಿ. ತುಂಬ ಫ್ರೆಶ್ ಆಗಿ ಇದೆ, ಹೆಲ್ದಿಯಾಗಿ ಇರುತ್ತೆ, ಹಾಗೆಯೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಾವು ಫ್ರೆಶ್ ಆಗಿರೋ ಎಲೆಗಳನ್ನು ಯೂಸ್ ಮಾಡೋದ್ರಿಂದ. ನೆಕ್ಸ್ಟ್ 1 ಬೌಲ್ ಆಗುವಷ್ಟು ಕೆಂಪು ದಾಸವಾಳದ ಹೂವಿನ ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ವೈಟ್ ದಾಸವಾಳದ ಹೂವಿನ ಎಲೆಗಳನ್ನು ಹಾಕೋಬಹುದು. ಸಿಕ್ಕಿದ್ರೆ ಹೂವನ್ನು ಕೂಡ ನೀವು ಹಾಕೋಬಹುದು. ನೆಕ್ಸ್ಟ್ ಅರ್ಧ ಬೀಟ್ರೂಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ನಾವು ಫ್ರೆಶ್ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕೋಬೇಕು. ಆವಾಗ ಹೇರ್ಸ್ ತುಂಬ ಹೆಲ್ದಿಯಾಗಿ ಇರುತ್ತೆ ಮತ್ತು ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೆಕ್ಸ್ಟ್ ಅರ್ಧ ಆಲೋವೆರಾವನ್ನು ಹಾಕೊಳ್ತಾ ಇದ್ದೀನಿ. ಇದೊಂಥರ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕೊಂಡ್ರೆ. ಸೊ ಇದನ್ನು ಸಹ ಕಟ್ ಮಾಡಿ ಅರ್ಧ ಹಾಕೊಳ್ಳೋಣ. ಇದಕ್ಕೆ ಇವಾಗ 2 ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಡಿಕಾಕ್ಷನ್ ನೀರನ್ನು ಹಾಕಿ ಪೇಸ್ಟ್ ಮಾಡ್ಕೋಬೋದು. ನಾನು ಆಲ್ರೆಡಿ ಡಿಕಾಕ್ಷನಿಂದ ಯಾವ ರೀತಿಯಾಗಿ ಮಾಡೋದಂತ ಹಾಕಿದ್ದೀನಿ ರೆಮಿಡಿಯನ್ನು. ಸೊ ಇದಕ್ಕೆ ಪ್ಲೇನ್ ವಾಟರನ್ನು ಸೇರಿಸಿ ಮಾಡಬೇಕು. ನೋಡಿ, ಇವಾಗ ನ್ಯಾಚುರಲ್ ಆದ ಮೆಹಂದಿ ರೆಡಿ ಆಗಿದೆ. ಯಾವುದೇ ಥರವಾದ ಸೈಡ್ ಎಫೆಕ್ಟ್ಸ್ ಇಲ್ಲ. ಇದನ್ನು ಇವಾಗ ಅಪ್ಲೈ ಮಾಡೋಣ. ಮೆಹಂದಿಯನ್ನು ನಾವು ಆದಷ್ಟು ಔಟ್ಸೈಡ್ ಪ್ಲೇಸಲ್ಲಿ ಹೋಗಿ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಮನೆ ಒಳಗೆ ನಾವು ಅಪ್ಲೈ ಮಾಡಿದರೆ ಮತ್ತು ನೆಲದ ಮೇಲೆಲ್ಲ ಬಿದ್ದು ಕಲೆ ಆಗುತ್ತೆ. ಹಾಗೆಯೇ ಕೆಲವೊಂದು ಸಲ ಗೋಡೆಗೆಲ್ಲ ಸಿಡಿಯುತ್ತೆ. ಅದಕ್ಕೇ ಬೆಟರ್ ನಾವು ಔಟ್ಸೈಡಲ್ಲಿ ಹಚ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಈ ರೀತಿಯಾಗಿ ಸ್ವಲ್ಪ ಕೂದಲನ್ನು ತೆಗಿತಾ ಇದ್ದೀನಿ. ಫ್ರಂಟಿಂದ ಹಚ್ಕೊಳ್ತಾ ಹೋಗಬೇಕು. ಯಾವಾಗಲೂ ತೆಗೆದು ಕರೆಕ್ಟಾಗಿ ನೀಟಾಗಿ ಹಚ್ಚಬೇಕು. ಸೊ ಕೂದಲೊಳಗೂ ಸಹ ಕೆಲವೊಂದು ಸಲ ಹತ್ತಿರಲ್ಲ. ಅದಕ್ಕೆ ಫಸ್ಟ್ ನಾವು ಸ್ಕಾಲ್ಪಿಗೆ ಹಚ್ಕೋಬೇಕು, ಆಮೇಲೆ ನಾವು ಹೇರ್ಸ್ಗೆ ಹಚ್ಕೋಬೇಕು. ಇದರಿಂದ ಕರೆಕ್ಟಾಗಿ ಎಲ್ಲ ಕಡೆಯೂ ಮೆಹಂದಿ ತಾಗುತ್ತೆ. ಫ್ರೆಶ್ ಆಗಿರುವಂಥ ಮೆಹಂದಿ ಎಲೆಗಳು ಹೇರ್ಸನ್ನು ತುಂಬ ಹೆಲ್ದಿಯಾಗಿ ಇರಿಸುತ್ತೆ, ಹಾಗೆಯೇ ಗಟ್ಟಿಮುಟ್ಟಾಗಿ ಇರುವಂತೆ ನೋಡ್ಕೊಳ್ಳುತ್ತೆ. ನಾನು ಮೆಹಂದಿ ಎಲೆಗಳ ಬಗ್ಗೆ ಜಾಸ್ತಿ ಹೇಳಬೇಕಾಗೇ ಇಲ್ಲ, ಯಾಕಂದರೆ ಆಲ್ಮೋಸ್ಟ್ ಆಗಿ ಎಲ್ರಿಗೂ ಗೊತ್ತು ಇದರಿಂದ ಎಷ್ಟು ಯೂಸಸ್ ಇದೆ ಅಂತ. ಹಿಂದಿನ ಕಾಲದಿಂದನೂ ಕೂಡ ಇದನ್ನು ಯೂಸ್ ಮಾಡ್ತಾ ಬಂದಿದ್ದಾರೆ. ಸೊ ಇವಾಗಲೂ ಕೂಡ ಅದಕ್ಕೆ ಅಷ್ಟೇ ಬೇಡಿಕೆ ಇದೆ. ಸೊ ಅದಕ್ಕಿಂತ ಜಾಸ್ತಿನೇ ಬೇಡಿಕೆ ಇದೆ. ದಾಸವಾಳದ ಹೂವಿನ ಎಲೆಗಳನ್ನು ಹಾಕೋದ್ರಿಂದ ಕೂದಲು ತುಂಬ ಸೊಂಪಾಗಿ ಬೆಳೆಯುತ್ತೆ, ಹಾಗೆಯೇ ಸಮ್ಮರ್ ಸೀಸನ್ಗೆ ತುಂಬ ಒಳ್ಳೆಯದು. ಇದನ್ನು ಹಾಕಿ ಅಪ್ಲೈ ಮಾಡೋದ್ರಿಂದ ತುಂಬ ಕೂಲ್ ಆಗುತ್ತೆ ತಲೆಗೆ, ಮತ್ತು ಕೂದಲು ಸಹ ತುಂಬ ಶೈನಿಂಗ್ ಆಗಿ ಕಾಣುತ್ತೆ, ಸ್ಮೂತಾಗಿ ಇರುತ್ತೆ, ಹಾರ್ಡ್ನೆಸ್ ಎಲ್ಲ ಹೋಗುತ್ತೆ. ಹಾಗೆಯೇ ಬೀಟ್ರೂಟನ್ನು ಹಾಕೋದ್ರಿಂದ ಕೂದಲು ತುಂಬ ಹೆಲ್ದಿಯಾಗಿ ಇರುತ್ತೆ. ಹೇರ್ ಲಾಸ್ ಆಗೋದು ಪ್ರಿವೆಂಟ್ ಮಾಡುತ್ತೆ ಮತ್ತು ಹೇರ್ ಫಾಲ್ ಆಗೋದು ರೆಡ್ಯೂಸ್ ಆಗುತ್ತೆ. ಹಾಗೆಯೇ ಅಲೋವೆರಾ ಕೂಡ ಹೇರ್ಸ್ಗೆ ಮತ್ತು ಸ್ಕಾಲ್ಪ್ಗೆ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ, ಸಿ ಮತ್ತು ಇ ಇರೋದ್ರಿಂದ ಸ್ಕಾಲ್ಪ್ ತುಂಬ ಹೆಲ್ದಿಯಾಗಿ ಇರುತ್ತೆ. ಹಾಗೆಯೇ ಸ್ಕಾಲ್ಪ್ ಹೆಲ್ದಿಯಾಗಿದ್ದರೆ ಹೊಸದಾಗಿ ಕೂದಲು ಬರೋಕ್ಕೆ ಸಾಧ್ಯ, ಹಾಗೆಯೇ ಕೂದಲು ಹೆಲ್ದಿಯಾಗಿರೋಕ್ಕೆ ಸಾಧ್ಯ. ಮತ್ತು ಅಲೋವೆರಾವನ್ನು ಯೂಸ್ ಮಾಡೋದ್ರಿಂದ ಹೇರ್ಸ್ ಯಾವಾಗೂ ಮಾಯ್ಶ್ಚರ್ ಆಗಿ ಇರುತ್ತೆ ಮತ್ತು ಯಾವುದೇ ರೀತಿಯ ಡ್ರೈ ಥರ ಇರಲ್ಲ. ನೋಡಿ, ಈ ರೀತಿ ಎಳೆಯಾಗಿ ಸ್ವಲ್ಪ ಕೂದಲನ್ನು ತೆಗೆದು ಕರೆಕ್ಟಾಗಿ ಅಪ್ಲೈ ಮಾಡ್ತಾ ಹೋಗಬೇಕು. ಇದರಿಂದ ಪ್ರತಿಯೊಂದು ಕೂದಲಿಗೂ ಕೂಡ ಹಾಗೆಯೇ ಸ್ಕಾಲ್ಪಿಗೂ ಕೂಡ ತುಂಬ ಚೆನ್ನಾಗಿ ಮೆಹಂದಿ ತಾಗಿರುತ್ತೆ. ನೀವು ಬೇಕಂದರೆ ಗ್ಲೌಸನ್ನು ಹಾಕಿ ಮೆಹಂದಿಯನ್ನು ಹಾಕೋಬೋದು. ನಾನಿಲ್ಲಿ ಕೈಗೂ ಕೂಡ ಸ್ವಲ್ಪ ತಂಪಾಗಲಿ ಅಂತ ಕೈಯಿಂದನೇ ಹಾಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಹಾಗೆಯೇ ಗಾಳಿಗೆ ಒಣಗಕ್ಕೆ ಬಿಡೋಣ. ನಾವು ಬಿಸಿಲಲ್ಲಿ ನಿಂತು ಒಣಗಿಸ್ಕೋಬಾರ್ದು, ನ್ಯಾಚುರಲ್ ಆದ ಗಾಳಿಗೆ ಒಣಗಿಸ್ಬೇಕು. ಹಾಗೆಯೇ 2 to 3 ಅವರ್ಸ್ ಆದಮೇಲೆ ವಾಶ್ ಮಾಡ್ಕೊಳ್ಳೋಣ. ನೀವು ಬೇಕಂದರೆ ಸ್ವಲ್ಪ ಹೊತ್ತು ಜಾಸ್ತಿ ಕೂಡ ಇಟ್ಕೋಬೋದು, ಯಾಕಂದರೆ ಸಮ್ಮರ್ ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ 3 ಅವರ್ಸ್ ಆದಮೇಲೆ ಹೇರನ್ನು ವಾಶ್ ಮಾಡಿದ್ದೀನಿ. ತುಂಬ ಶೈನಿಂಗ್ ಆಗಿ ಹಾಗೆಯೇ ಹೆಲ್ದಿಯಾಗಿ ಕಾಣಿಸ್ತಾ ಇದೆ. ಆಮೇಲೆ ಎಣ್ಣೆಯನ್ನು ಹಚ್ಚಿ ಶಾಂಪೂವಿನಿಂದ ತೊಳೆದ್ಮೇಲೆ ಇನ್ನೂ ಕೂಡ ಶೈನಿಂಗ್ ಆಗಿ ಕಾಣುತ್ತೆ. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.